ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದ ಕುಟುಂಬದ ಒಳವಿವಾದ ಹಿಂಸಾಚಾರಕ್ಕೆ ತಿರುಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಭೀಕರ ಹಲ್ಲೆ ಆರೋಪ. ಚಿಕ್ಕಪ್ಪನ ಮಕ್ಕಳು ಸೇರಿ ವ್ಯಕ್ತಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪ. ಗಾಯಗೊಂಡ ಆರಿಫ್ ಅಹಮದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು. ನ್ಯಾಯಾಲಯದ ಆದೇಶವಿದ್ದರೂ ನಿರಂತರ ಕಿರುಕುಳ ಆರೋಪ. ಕಬ್ಬಿಣದ ರಾಡ್ನಿಂದ ಉದ್ದೇಶಪೂರ್ವಕ ಹಲ್ಲೆ ಆರೋಪ. ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ಮಾಡಿದ ಭಾಗಕ್ಕೆ ಹೊಡೆದಿದ್ದಾರೆ ಎಂಬ ಆರೋಪ. ಜಗಳ ಬಿಡಿಸಲು ಬಂದ ಗರ್ಭಿಣಿ ಮಹಿಳೆಯ ಮೇಲೂ ದೌರ್ಜನ್ಯ ಆರೋಪ. ಪತ್ನಿ ಸುಲ್ತಾನ್ ಬೇಗಂ ಗಂಭೀರ ಆರೋಪ. ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಂತ್ರಸ್ತ ಕುಟುಂಬದ ಒತ್ತಾಯ. ನಮ್ಮ ಹೆಸರು ಆದಿತ್ಯಮ್ಮ ಅಂತ. ನಂದು ಚಿಂತಾಮಣಿ ಸರ್ಕಲಲ್ಲಿ ಇರೋದು. ನಾವು ನಮ್ಮ ಆಸ್ತಿ ಬಗ್ಗೆ ನಮ್ಮನ್ನು ಚಿಕ್ಕಪ್ಪ ಅವ್ರ ಮಗ ಇಬ್ಬರು ಸೇರಿಬಿಟ್ಟು ಹೊಡೆದಿದ್ದಾರೆ. ಯಾರು ನಿಮ್ಮ ಚಿಕ್ಕಪ್ಪ ಮಕ್ಕಳು ಅಂದ್ರೆ? ಮನೆ ಹತ್ರ ಚಿಕ್ಕಪ್ಪ ಅವ್ರ ಮಗ ಹೆಸರು ವಸೀಂ ಸಿದ್ದಿಕ್ ಅಂದ್ಬಿಟ್ಟು, ಸಾದಿಕ್ ಪಾಷಾ. ಅವ್ರ ತಂದೆ ಇಲಿಯಾಸ್ ಅಹಮದ್. ಅವ್ರ ಮೂರು ಜನ ಸೇರಿಬಿಟ್ಟು ಹೊಡೆದಿರೋದು. ಏನಕ್ಕೋಸ್ಕರ? ಲೆನ್ಸು ಅಲ್ಲಿ ಹೊಡೆದಿದ್ದಾರೆ. ಎಷ್ಟು ದಿನ ಆಯಿತು ಆಪ್ರೇಷನ್ ಆಗಿ? ನಮಗೆ 1 ವರ್ಷ ಆಗಿತ್ತು. ಏನಿಂದ ಗಲಾಟೆ ಬಂದಿತ್ತು ನಿಮಗೆ? ಅದು ಪ್ರಾಪರ್ಟಿ ಬಗ್ಗೆ ಮನೆಯದು. ಏನು ಮನೆಯದು, ಏನು ಪ್ರಾಪರ್ಟಿ, ಯಾವ ರೀತಿ ಅದು? ನಮ್ಮದು ಬಂದಿದೆ ಅದು ಅವ್ರು ಕೊಡಬೇಕಂತ ರೋಡಿಸಮ್ ಮಾಡಿರ್ಬೋದು ಅವರು. ನಾಳೆ 3 ಜನ ಸೇರಿಸ್ಬಿಟ್ಟು ಬಂಗಾರಪೇಟೆಯಿಂದ ಬಂದುಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ರು. ಯಾವ ಊರವ್ರು ಅವರು? ನಾವು ಈ ಊರ ಬಂಗಾರಪೇಟೆಯಲ್ಲಿ ಸಂಸಾರ ಇರೋದು. ಯಾರು ನಿಮ್ಮ ಚಿಕ್ಕಪ್ಪ ಮಕ್ಕಳು? ಈಗೇನು ಮನೆ ಬೇಕು ಅನ್ನೋದಾ, ಯಾವ ರೀತಿ ಅದು? ಮನೆ ಬೇಕಂತ ಅವ್ರಿಗೆ. ನಮಗೆ ನಮ್ಮ ತಂಗಿಗೆ ಕೋರ್ಟ್ನಿಂದ ಆರ್ಡರ್ ಆಗಿದೆ. ಅದು ಕಾಪಿನೂ ಇದೆ. ಅದು ತೋರಿಸ್ತಾನ ಆಗ್ತಾ ಇರ್ಬೋದು. ಏನಂತ ಹೇಳ್ತಾ ಇದ್ದಾರೆ? ಇಲ್ಲ, ಅದು ನಾವು ಒಪ್ಪಲ್ಲ, ನಮ್ಗೆ ಎಲ್ಲಿ ಬರಬೇಕು ಅಲ್ಲಿ ಕೊಳ್ಳೇಬೇಕು ಅಂದ್ಬಿಟ್ಟು ಮಾಡ್ತಾ ಇರೋದು. ನೀವು ಯಾರ್ಯಾರು ಇದ್ರಿ? ನಾವು ಒಬ್ಬರೇ ಇರ್ತಿದ್ದು. ನಮ್ಮ ವೈಫು, ನಮ್ಮ ಮದನ ಅವ್ರಿಗೆ ಹೊಡೆದಿದ್ದಾರೆ. ಏನಲ್ಲಿ ಹೊಡೆದಿರೋದು? ಕೈನಿಂದ ಅವ್ರಿಗೆ ಹೊಡೆದಿರೋದು. ಪ್ರೆಗ್ನೆಂಟ್ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಪಕ್ಕದಲ್ಲಿ. ನಿಮ್ಗೆ ಏನಲ್ಲಿ ಹೊಡೆದ್ರು? ನಮಗೆ ರಾಡ್ನಿಂದ ಹೊಡೆದಿರೋದು. ಎಷ್ಟೊತ್ತಿನಲ್ಲಿ ಆಗಿದೆ ಈ ಘಟನೆ? 4 ನನ್ನ ಹೆಸರು ಸುಲ್ತಾನ್ ಆಗಿದ್ದು, ನಮ್ಮ ಶ್ರೀನಿವಾಸಪುರ. ಆರಿಫ್ ಇಮ್ರಾನ್ ಹೆಂಡತಿ ನಾನು. ನಮ್ಮ ಮನೆಯಲ್ಲಿ ಆಸ್ತಿಗೋಸ್ಕರ ಗಲಾಟೆ ಮಾಡ್ತಾಯಿದ್ರು. ಎಷ್ಟೋ ದಿವಸದಿಂದ ಆಗ್ತಾಯಿತ್ತು ಇದು. ಇವಾಗ ಸಡಮ್ ಅಂತ ಬಂದು ನಮ್ಮ ಯಜಮಾನ್ರಿಗೆ ರಾಡ್ ಹೊಡೆದಿದ್ದಾರೆ. ಹೊಡೆದು ಅವ್ರಿಗೆ ಲೆನ್ಸ್ ಆಪ್ರೇಷನ್ ಆಗಿದ್ರೂ ಅಲ್ಲೇ ಹೊಡೆದಿದ್ದಾರೆ. ಅವ್ರಿಗೆ ಉಸಿರಾಡೋಕ್ಕೆ ಇವಾಗ ತೊಂದರೆ ಆಗ್ತಾಯಿದೆ. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನಮ್ಮ ಭಾವನ ಹೆಂಡತಿ ಬಂದಿದ್ದರು. ಅವ್ರಿಗೆ 10 ವರ್ಷದಿಂದ ಮಕ್ಕಳಿಲ್ಲ. ಇವಾಗ ಅವ್ರಿಗೆ ಪ್ರೆಗ್ನೆಂಟು. ಅದು ಚೆಕಪ್ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿದ್ದರೆ ನಾನು ಕರ್ಕೊಂಡು ಹೋಗೋಣ ಅನ್ನೋ ಮನಸ್ಸಲ್ಲಿ ಇವಾಗ ಇವ್ರು ಬಂದು ಗಲಾಟೆ ಮಾಡಿ ಅವ್ರಿಗೆ ಹೊಟ್ಟೆಗೆ ಇದು ಮಾಡಿದ್ದಾರೆ ಕಾಲಿನಿಂದ. ಅದರಿಂದ ಅವ್ರಿಗೆ ಉಸಿರಾಡೋಕ್ಕೆ ತೊಂದರೆ ಆಗಿದೆ. ಅವ್ರಿಗೆ ಕರ್ಕೊಂಡು ಬಂದು ಆಪ್ರೇಷನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರಿಗೆ. ಇವಾಗ ನೀವೆಲ್ಲ ಸೇರಿ ನಮಗೆ ನ್ಯಾಯ ಕೊಡಿಸ್ಬೇಕು. ಯಾರು ಬಂದಿದ್ದು? ವಸೀಂ ಸಿದ್ದಿಕು, ಸಾದಿಕ್ ಪಾಷಾ ಮತ್ತು ಅವರ ಅಪ್ಪ ಇಲಿಯಾಸ್ ಪಾಷಾ ಇವರು ಬಂದಿದ್ದಾರೆ. ಮತ್ತು ಅವರು ಇಲಿಯಾಸ್ ಪಾಷಾ ಅವರ ಸೊಸೆಯನ್ನು ಬಂದಿದ್ದಾರೆ. ಬಂದು ಅವರು 4 ಜನನೂ ಕೈ ಇಟ್ಕೊಂಡು ಹೊಡೆದಿದ್ದಾರೆ. ಬಾಗಿಲಿಗೆ ಇದು ಮಾಡಿ ಎಲ್ಲ ಕಿಟಕಿಗಳೆಲ್ಲ ಹೊಡೆದಾಕಿದ್ದಾರೆ. ನಮ್ಮ ಮನೆಯಲ್ಲಿ ನುಗ್ಗಿ ರಾಡ್ ಇಟ್ಕೊಂಡು ನಮಗೇನೋ ತೊಳ್ಳಿ ರಾಡಲ್ಲಿ ಹೊಡೆದಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಬಂದಿತ್ತು. ಪೊಲೀಸ್ ಬಂದ ಮೇಲೆ ನಾವು ಹೇಳಿದ್ವಿ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದರು. ಮತ್ತು ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗೋವರೆಗೂ ನಮ್ಮ ಯಜಮಾನಿಗೆ ತಲೆ ಬಿಡ್ತಾ ಇತ್ತು.
ಅದಕ್ಕೋಸ್ಕರ ಹಾಸ್ಪಿಟ್ಲಲ್ಲಿ ಬಂದು ಇದು ಮಾಡ್ತಾ ಇದ್ದೀನಿ ನಾನು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಜಗಳ ಇದೆ ನಿಮಗೆ? ಇದು ನನ್ನ ಮದುವೆ ಆಗಿ 20 ವರ್ಷನಿಂದನೂ ಈ ಜಗಳ ಆಗ್ತಾಯಿದೆ. ಕೋರ್ಟ್ನಿಂದನೂ ಸೆಟಲ್ಮೆಂಟ್ ಆಯಿತು ಇದು. ಆದ್ರೂ ಇವರು ಇಲ್ಲಿ ಮನೆಯಲ್ಲಿ ನುಗ್ಗಿ ಇಲ್ಲದವ ಬಂದು ನಮ್ಗೆ ಇದು ಬೇಕೇ ಬೇಕು ಅಂತ ಜಗಳ ಮಾಡಿ ಹೊಡೆದಿದ್ದಾರೆ ಸರ್. ಯಾರಿಗಾಗಿದೆ ಕೋರ್ಟ್ ಕಡೆಯಿಂದ? ಕೋರ್ಟ್ ಕಡೆಯಿಂದ ಜಮೀನು ಯಾರಿಗಾಗಿದೆ ಮನೆ? ಕೋರ್ಟ್ ಕಡೆ 4 ಜನಕ್ಕಾಗಿದೆ ಸರ್ ಇದು. ಯಾವ 4 ಜನಕ್ಕೆ? ಇಲಿಯಾಸ್ ಅಹಮದ್, ಅಬ್ದುಲ್ ಸತ್ತಾರ್ ಫಸ್ಟು, ನಮ್ಮ ಮಾವ, ಮತ್ತು ಸೆಕೆಂಡು ನಮ್ಮ ಮಾವ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಚಿಕ್ಕಪ್ಪ ಇನ್ನೊಬ್ರು ಚಿಕ್ಕಪ್ಪ ಇವಾಗ ಜಗಳ ಮಾಡಿದ್ದಾರಲ್ವ ಅವರು. 3ನೇವರು ಇಮ್ತಿಯಾಜ್ ಅಹಮದ್ ಅಂತ. ಇಲಿಯಾಸ್ ಅಹಮದ್, ಇಮ್ತಿಯಾಜ್ ಅಹಮದ್ ಮತ್ತು ಖಲೀಲ್ ಪಾಷಾ, ಅಬ್ದುಲ್ ಸತ್ತಾರ್. ಈಗ 4 ಜನಕ್ಕೆ ಆಗಿದೆ ಅಂತ ಹೇಳ್ತಾ ಇರಲ್ಲ ನೀವು? 4 ಜನಕ್ಕೂ ಡಿವೈಡ್ ಆಗೋಗಿದೆಯಾ? ಡಿವೈಡ್ ಆಗಿಲ್ಲ ಸರ್. ಅದು ಕೋರ್ಟ್ನಿಂದ ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಅಂತ ಸೆಟಲ್ಮೆಂಟ್ ಎಲ್ಲ ಆಗೋಗ್ಬಿಟ್ಟಿದೆ. ಕೂತ್ಕೊಂಡು ಮಾತಾಡ್ಕೊಂಡು ಇವಾಗ ಎಲ್ಲ ಅವ್ರು ತಗೊಂಡು ಮನೆಯಲ್ಲಿ ಮೊನ್ನೆನೂ ಬಂದು ನುಗ್ಗಿ ಗಲಾಟೆ ಮಾಡಿದ್ರು. ಮತ್ತೆ ನಿಮ್ಮ ಜಾಗ ಈಗ ಇಟ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಹೇಳಿದ್ರೆ ಇವಾಗ ಬಂದು ಸಡಮ್ ಅಂತ ಬಂದು ನಮ್ಮ ಯಜಮಾನ್ರ ಕೈಯೆಲ್ಲ ಇಟ್ಕೊಂಡು 4 ಜನ ಚೆನ್ನಾಗಿ ಬದುಕಿಬಿಟ್ಟಿದ್ದಾರೆ. ಬಾಯಲ್ಲೆಲ್ಲ ರಕ್ತ ಬಂದಿದೆ ನಮ್ಮವ್ರಿಗೆ. ಈಗ ಎಲ್ಲ ಹೊಡೆದಿದ್ದಾರೆ. ಜಮೀನು ಡಿವೈಡ್ ಆದ್ರೂ ಇದು ಜಾಗ ನೀವು ತಗೊಳ್ಳಿ ಅಂತ ಹೇಳಿದ್ರು ಏನು ಕೊಡಿದ್ರು ಅವರು? ಅವ್ರ ಮನಸ್ಸಲ್ಲಿ ಏನಿದೆ ನಮಗೇನು ಗೊತ್ತಾಗ್ತಾ ಇಲ್ಲ ಸರ್. ಇದೇ ಗಲಾಟೆ ದಿನಾಗಲೂ. ನಮ್ಮ ಯಜಮಾನ್ ಮನೆಯಲ್ಲಿ ಇರೋದಿಲ್ಲ. ಬಂದು ಅವರ ಅಪ್ಪ ಯಾವಾಗಲೂ ಗಲಾಟೆ ಮಾಡ್ತಾನೆ ಇರ್ತಾನೆ. ನನ್ನ ಮೇಲೇನು ಗಲಾಟೆ ಮಾಡಿ ಹೋಗ್ತಾ ಇರ್ತಾನೆ. ನೀವು ಸೊಸೆಗಳು ಮಾತಾಡಬಾರ್ದು ಅಂತ ಹೇಳಿ ಜಗಳ ತುಂಬ ಮಾಡಿ ಹೋಗ್ತಾನೆ. ಇಲ್ಲೊಂದು ಬಾಗಿಲೆಲ್ಲ ಹೊಡೆಯೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ ಸರ್. ನಮ್ಮ ಅತ್ತೆಯವರು ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ನಾವು ಇಲ್ಲಿ ಇರೋದು. ನಾನು ನಮ್ಮ ಮಗ, ಇಬ್ಬರು ಇರೋ ಸರ್. 4 ಜನ ಇದ್ದೀವಿ ನಾವು. ನನ್ನ ಮಗಳು ಒಂದು, ನನ್ನ ಮಗ, ನಮ್ಮ ಹಸ್ಬೆಂಡು. ನನ್ನ ಮಗಳು ಸ್ಕೂಲ್ಗೆ ಹೋಗೋವಳೆ. ನನ್ನ ಮಗ ಎಲ್ಲೋ ಆಚೆ ಹೋಗಿದ್ದ. ಇವಾಗ ಬಂದು ಹಿಂಗೆಲ್ಲ ಮಾಡಿಬಿಟ್ಟು ಎಲ್ಲ ಮನೆಯಲ್ಲೆಲ್ಲ ಕಿಟಕಿಗಳು ಹೊಡೆದು ಹೋಗಿದ್ದಾರೆ ಸರ್. ನೀವು ಇದಕ್ಕೆಲ್ಲ ಸೇರಿಸಿ ನ್ಯಾಯ ಮಾಡಬೇಕು. ನಮಗೆ ಇವ್ರಿಗೇನು ಬೇಕು ಅದು ಶಿಕ್ಷೆ ಆಗಲೇಬೇಕು ಸರ್. ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕೊಡ್ಕೊಳ್ತಾ ಇದ್ದೀನಿ. ಏನನ್ನ ಮಾಡಿ ಇವ್ರಿಗೆ ತುಂಬ ಶಿಕ್ಷೆ ಕೊಡಲೇಬೇಕು. ನಮಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ.